ಸ್ನೇಹಿತರೆ, ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕುಣಿಗಲ್ ದೊಡ್ಡಕೆರೆಯಿಂದ ಹೋಗುವಂಥ ನೀರಿಗೆ ಅಂದರೆ ನಾಗಿನಿ ನದಿಗೆ ಅಡ್ಡಲಾಗಿ ಬಿಳಿ ದೇವಾಲಯದ ಹತ್ರ ಸೇತುವೆ ಕಟ್ಟಲಾಗಿದೆ. ಇಲ್ಲಿ ಯಾರೋ ಒಬ್ಬರು ಹಗ್ಗಕ್ಕೆ ಶರಣಾಗಿದ್ದಾರೆ ಅಂತ ಸುದ್ದಿ ಇದೆ. ನೋಡೋಣ ಏನಾಗಿದೆ ಅಂತ ಹೇಳಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ, ಹೇಗೆ ಅಂತಂದರೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರಿಗೆ ಸಹಾಯ ಆಗಲಿ. ಇತ್ತೀಚೆಗೆ ಇದೇ ಭಾಗದಲ್ಲಿ ಒಂದು ಕೊಳೆತ ಶವ ಪತ್ತೆ ಆಗಿತ್ತು. ಇವಾಗ ನೋಡ್ತಿದ್ದೀರಲ್ಲ, ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಈ ವಯ್ಯ ಭಿಕ್ಷೆ ಬೇಡ್ತಿದ್ದ ಕಣ್, ಅದಕ್ಕೆ ಮುಖ ನೋಡ್ಬಿಡುವ ಅಂತ ಅಷ್ಟೇನೆಯ ಅವ್ರಿಗೆ ತಿಳಿಸಪ್ಪದ್ಲು. ಇದು ಕುಣಿಗಲ್ ತಾಲೂಕು ಬಿಳಿ ದೇವಾಲಯ ಮತ್ತು ಕುಣಿಗಲ್ ಮಧ್ಯದಲ್ಲಿರುವಂಥ ನಾಗಿನಿ ನದಿ. ಅವಂದೇ ದೊಣ್ಣೆ, ಇದು ಚಪ್ಪಲಿನೂ ಅವಂದೇನೆ. ಈ ದೊಣ್ಣೆ ಚಪ್ಪಲಿ ಎಲ್ಲ ಅವಂದೇ. ಪ್ರತಿದಿನ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲೇ ಇರ್ತಾಯಿತ್ತಯ್ಯಪ್ಪ. ಭಿಕ್ಷೆ ಬೇಡ್ತಾ ಇದೆ ಅಲ್ವಾ, ಗಾರೆ ಕೆಲ್ಸಕ್ಕ? ಏನು ಅವನ ಹೆಸರು? ತಿಮ್ಮಪ್ಪ. ಯಾವ ಊರು? ಬಿಳಿ ದೇವಾಲಯ, ಬೋರ್ಲಿಂಗಪಳ್ಳಿ ತಿಮ್ಮಪ್ಪ. ಎಷ್ಟು ಜನ ಮಕ್ಕಳು? ಏನು ಮಕ್ಕಳು ಎಷ್ಟು ಜನ ಇವ್ರಿಗೆ? ಮುಖ ನೋಡಿದ್ಮೇಲೆ ಹೇಳ್ತೀನಿ, ಅವರೇ ಅವನೇ ಗುರು. ಬೆಳಿಗ್ಗೆ ಇದ್ನ ಅಲ್ಲ, ಬೆಳಿಗ್ಗೆ ಇದ್ನ ಇವನು. ಡೈಲಿ ಮೂಸಂಬಿ ಕುಡಿಯೋನೊಂದು. ಬೆಳಿಗ್ಗೆ ಇದ್ನಂತೆ ಸರ್, ಬೆಳಿಗ್ಗೆ ಇದ್ನಂತೆ. ತಿಮ್ಮಪ್ಪ ಅಂತ ಇವನ ಹೆಸರು. ಅವಂದೇ ಚಪ್ಪಲಿ, ದೊಣ್ಣೆ ಅವಂದೇ. ಇದೇ ಊರೇ, ಮನೆ ಬಿಟ್ಟು 15-20 ವರ್ಷ ಆಗೋಯ್ತು. ಅವರು ಇಲ್ಲೇ ತಿರುಗಾಡ್ಕೊಂಡು ಇಲ್ಲೇ ಇದ್ರು ಅಷ್ಟೇ. ಮಗ ಬೆಂಗಳೂರಲ್ಲಿ ಇರೋದು. ಮಗ ನೋಡಿದ್ರೆ ಹೇಳ್ತೀನಿ ಅವರೇ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಅವ್ರ ಮಗನ ಬರ್ರಪ್ಪ, ಕೈ ಹಾಕ್ರಿ. ಯಾರ ಪಬ್ಲಿಕ್ಸ್ ಒಂದಿಬ್ರು ಬರ್ರಿ. ರಂಗಸಮಣ, ಕೈ ಹಾಕಿ ಬರ್ರಿ.
ಹೋಗ್ತಾರೆ